ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮ್ಮ ಆಧಾರ್ ಕಾರ್ಡ್ನ ಹೇಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ. ನೀವು ಎಲ್ಲರೂ ಹೋಗಿರ್ತೀರಾ, ಸಡನ್ನಾಗಿ ಬೇಕಾಗಿರುತ್ತೆ. ಅಲ್ಲೇ ನೀವು ಫೋಟೋ ಇಲ್ಲ ಆ ಥರ ಎಲ್ಲ ಏನು ಚಿಂತೆ ಮಾಡಬೇಡಿ. ಈಸಿಯಾಗಿ ನೀವು ಎಲ್ಲೇ ಇರಿ, ಮೊಬೈಲಲ್ಲಿ ಇಂಟರ್ನೆಟ್ ಇದ್ದರೆ ಸಾಕು, ನೀವು ಡೌನ್ಲೋಡ್ನ ಮಾಡ್ಬೋದು. ಹೇಗೆ ಡೌನ್ಲೋಡ್ ಮಾಡೋದು ಅಂದರೆ UIDAI.government.in ಈ ವೆಬ್ಸೈಟ್ಗೆ ಬಂದು ಇಲ್ಲಿ ಡೌನ್ಲೋಡ್ ಆಧಾರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಸೊ ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಪೇಜ್ಗೆ ಬರ್ತೀರಾ. ಡೌನ್ಲೋಡ್ ಆಧಾರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ಗೆ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಮತ್ತು ಕ್ಯಾಪ್ಚಾ ಕೊಟ್ಬಿಟ್ಟು OTP ಬರುತ್ತೆ. ಆ OTPನ ಎಂಟರ್ ಮಾಡಿದರೆ ಸಾಕು, ಡೌನ್ಲೋಡ್ ಮಾಡೋಕೆ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಆಧಾರ್ ಮುಖಾಂತರ ಬೇಕಾದ್ರೂ ಲಾಗಿನ್ ಆಗ್ಬೋದು, ಅಥವಾ ಎನ್ರೋಲ್ಮೆಂಟ್ ID ನಂಬರ್ ಅದರ ಮುಖಾಂತರ ಲಾಗಿನ್ ಆಗ್ಬೋದು, ಅಥವಾ ವರ್ಚುವಲ್ ID ಅಥವಾ SID ಯಾವುದ್ರಲ್ಲಿ ಬೇಕಾದ್ರೂ ನೀವು ಲಾಗಿನ್ ಆಗ್ಬೋದು. ನಾನು ಆಧಾರ್ ಕಾರ್ಡ್ ಲಾಗಿನ್ ಆಗ್ಬಿಟ್ಟು ತೋರಿಸ್ತೀನಿ. ನಿಮಗೆ OTP ಬರುತ್ತೆ. ಇಲ್ಲಿ OTPನ ಎಂಟರ್ ಮಾಡಬೇಕಿರುತ್ತೆ. ಇಲ್ಲಿ ಇನ್ನೂ ಒಂದು ಆಪ್ಷನ್ ಕೇಳುತ್ತೆ, ಡೂ ಯು ವಾಂಟ್ ಎ ಮಾಸ್ಕ್ಡ್ ಆಧಾರ್. ಮಾಸ್ಕ್ಡ್ ಆಧಾರ್ ಅಂದರೆ ನಿಮ್ಮ ನೇಮ್ ಎಲ್ಲ ತೋರಿಸುತ್ತೆ, ಬಟ್ ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಅದನ್ನ ಜಸ್ಟ್ XXX ಆ ಥರ ತೋರಿಸ್ಬಿಟ್ಟು ಲಾಸ್ಟಲ್ಲಿ ಬರೀ 4 ಡಿಜಿಟ್ನ ತೋರಿಸುತ್ತೆ. ಈಗ ನಾರ್ಮಲ್ ಆಧಾರ್ ಕಾರ್ಡ್ ನೋಡಿರ್ತೀರ, ಸೊ ಮಾಸ್ಕ್ಡ್ ಆಧಾರ್ ಹೇಗೆ ಇರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಇದನ್ನ ಟಿಕ್ ಮಾಡಿಬಿಟ್ಟು ಇಲ್ಲಿ OTPನ ಹೊಡೆಯೋದಿರುತ್ತೆ. OTPನ ಎಂಟರ್ ಮಾಡಿ. ಇಲ್ಲಿ ಹೊಡೆದ್ಬಿಟ್ಟು ವೆರಿಫೈ ಆ್ಯಂಡ್ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಆಧಾರ್ ಕಾರ್ಡ್ ಡೈರೆಕ್ಟ್ಲಿ ಡೌನ್ಲೋಡ್ ಆಗುತ್ತೆ. ಆದರೆ ಅದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರುತ್ತೆ. ಆ ಪಾಸ್ವರ್ಡು ಏನಿರುತ್ತೆ ಅಂತ ಅಂದರೆ ನಿಮ್ಮ ನೇಮ್. ಈಗ ಎಕ್ಸಾಂಪಲ್ ಇಲ್ಲಿ ತೋರಿಸ್ತಿದ್ದಾರೆ ನೋಡಿ, ಅನೀಶ್ Y ಕುಮಾರ್ ಅಂತ ಇದೆ ಅಂದ್ಕೊಳ್ಳಿ. ನಿಮ್ಮದು ಸ್ಟಾರ್ಟಿಂಗ್ 4 ಲೆಟರ್ ಅದು ಫುಲ್ ಕ್ಯಾಪಿಟಲಲ್ಲೇ ಇರಬೇಕು. ಅನೀಶ್ ಅಂದರೆ ANIS ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್. ಈಗ ನೀವು 2000 ಹುಟ್ಟಿದ್ರೆ 2000, 2001 ಅಂದರೆ 2001 ಆ ಥರ ಅದನ್ನ ಹೊಡಿಬೇಕಿರುತ್ತೆ. ಇಲ್ಲಿಗೆ ಬಂದ್ಬಿಟ್ಟು ನಿಮ್ಮ ಪಾಸ್ವರ್ಡ್ ಹೊಡೀರಿ, ಎಲ್ಲ ಕ್ಯಾಪಿಟಲಲ್ಲೇ ಹೊಡೆದ್ಬಿಟ್ಟು ಇಲ್ಲಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೆ ಇಲ್ಲಿ ಮಾಸ್ಕ್ಡ್ ಆಧಾರ್ ಬರುತ್ತೆ. ಮಾಸ್ಕ್ಡ್ ಆಧಾರ್ ಹೆಂಗಿರುತ್ತೆ ಅಂತ ಹೇಳ್ತೀನಿ, ತೋರಿಸ್ತೀನಿ. ಈಗ ಮಾಸ್ಕ್ಡ್ ಆಧಾರ್ ಹೇಗಿರುತ್ತೆ ಅಂದರೆ ಈ ಥರ. ಇಲ್ಲಿ ನಿಮ್ಮದು ಎಲ್ಲ XXX ಅಂತ ತೋರಿಸ್ಬಿಟ್ಟು ಬರೀ ಲಾಸ್ಟ್ 4 ಡಿಜಿಟ್ನ ತೋರಿಸುತ್ತೆ. ಇನ್ನು ಕೆಳಗಡೆ ಎಲ್ಲ ನಿಮ್ಮ ಏನು ಇನ್ಫಾರ್ಮೇಷನ್ ಇರುತ್ತೆ ಅದನ್ನ ತೋರಿಸುತ್ತೆ. ಇದು ಏನಕ್ಕೆ ಅಂದರೆ ಒಬ್ಬೊಬ್ಬರು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಇದು ಸೆನ್ಸಿಟಿವ್ ಇನ್ಫಾರ್ಮೇಷನ್, ಯಾರು ಮಿಸ್ಯೂಸ್ ಮಾಡ್ಕೋಬೋದು ಅಂತ ಈ ಥರ. ಈ ಮಾಸ್ಕ್ಡ್ ಆಧಾರ್ನ ಈ ಆಧಾರ್ ಕಾರ್ಡು ವೆರಿಫಿಕೇಷನ್ಗೋಸ್ಕರ ಯೂಸ್ ಮಾಡೋದು. ಸೊ ನೀವು ಎಲ್ಲೇ ಕೊಡೋದಿದ್ರು ಈ ಥರ ಕೊಟ್ಟರೆ ಬೆಸ್ಟ್ ಆಗಿರುತ್ತೆ. ಸೊ ನಿಮ್ಮ ಆಧಾರ್ ನಂಬರ್ನ ಯಾರೂ ಮಿಸ್ಯೂಸ್ ಮಾಡ್ಕೊಳಕ್ಕಾಗಲ್ಲ. ನೀವು ಕಷ್ಟಪಟ್ಟು ಅರ್ನ್ ಮಾಡಿರೋ ದುಡ್ಡು ನಿಮಗೋಸ್ಕರ ದುಡಿಬೇಕು ಅಂತ ಅಂದರೆ ಇಲ್ಲಿ ನೀವು ಕಾರ್ಪೊರೇಟ್ ಬಾಂಡ್ಸ್ ಮತ್ತು FDsಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಕಾರ್ಪೊರೇಟ್ ಬಾಂಡ್ಸ್ ಅಂದರೆ ಕಂಪ್ನಿಗಳಿಗೆ ಸಾಲ ಕೊಡೋದು, ಅವರು ನಿಮಗೆ ಬಡ್ಡಿನ ಕೊಡ್ತಾರೆ. ಇಲ್ಲಿ ನಿಮಗೆ ವರ್ಷಕ್ಕೆ ಅಪ್ ಟು 12% ನಿಮಗೆ ಇಂಟ್ರೆಸ್ಟ್ ಎಲ್ಲ ಸಿಗುತ್ತೆ. ಇನ್ನು FDಯಲ್ಲಿ ಕೂಡ ನೀವು ಇನ್ವೆಸ್ಟ್ನ ಮಾಡ್ಬೋದು. ಇದು SEBI ಮತ್ತು RBI ಅವರು ರೆಗ್ಯುಲೇಟ್ನ ಮಾಡ್ತಾರೆ. ಇನ್ನು ಪ್ರೂಫ್ನ ನೋಡೋದಾದ್ರೆ ಇಷ್ಟು ನನಗೆ ಆಲ್ರೆಡಿ ಬಂದಿದೆ. ಸೊ ಯಾರೆಲ್ಲ ನಿಮ್ಮ ದುಡ್ಡು ಕೈಲಿ ದುಡಿಸ್ಬೇಕು ಅಂತ ಇದ್ದೀರಾ ಅವರು ಇಲ್ಲಿ ಇನ್ವೆಸ್ಟ್ನ ಮಾಡ್ಬೋದು. ಇದು ಒಂದು ಸೇಫ್ ಪ್ಲಾಟ್ಫಾರ್ಮ್. ಇಲ್ಲಿ ತನಕ ಯಾವುದೇ ಥರದ ಮೋಸ ಮಾಡೋದಿಲ್ಲ. ಸೊ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ನ ನೋಡಬೇಕು ಅಂದರೆ ಅದ್ರದ್ದು ವಿಡಿಯೋನ ಮಾಡಿದ್ದೀನಿ. ಚಾನಲ್ನ ಹೋಮ್ ಪೇಜ್ಗೆ ಹೋಗಿ ನೋಡಿದರೂ ಕೂಡ ನಿಮಗೆ ಸಿಗುತ್ತೆ. ಸೊ ಯಾರಿಗೆಲ್ಲ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತೂ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.